ನೀನ ಅಬ್ಬಾ ದೆವ್ವನೇನೋ ಅಂತ ಹೆದ್ರಿ ಸಾಯ್ತಿದ್ದೆ. ಅರ್ಧರಾತ್ರಿ ಪಿಶಾಚಿ ಹಾಗೆ ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ನಾಳೆ ಚಪ್ರ ಹಾಕೋ ಕಾರ್ಯಕ್ರಮ ಅಲ್ವಾ, ಗುಂಡಿ ತೋಡ್ತಿದ್ದೀನಿ. ಅನ್ಕೊಂಡೆ ನೀವ್ ಬದ್ಲಾಗಲ್ಲ ರೀ. ಯಾರ್ದೋ ಮದ್ವೆಗೆ ನೀವು ಚಪ್ರ ಹಾಕೋಕೆ ಗುಂಡಿ ತೋಡ್ತಿದ್ದೀರಲ್ಲ. ಅಖಾಡಕ್ಕೆ ನಾನ್ ಇಳಿದಾಗಿದೆ. ಈ ಗುಂಡಿ ಚಪ್ರದ ಕಂಬ ನಿಲ್ಸೋದಕ್ಕಲ್ಲ, ಅದ್ನ ಹಾಳ್ ಮಾಡಕ್ಕೆ. ಹೇಗ್ ಹಾಳ್ ಮಾಡ್ತೀರಾ? ಇದ್ರಿಂದನಾ? ನಿಮ್ಗೇನಾದ್ರೂ ಹುಚ್ಚ? ಇದ್ರಿಂದ ಹಾಕಿ ಚಪ್ರ ಹೇಗ್ರಿ ಬಿದ್ದು ಹೋಗುತ್ತೆ? ಈ ರಾಡ್ನ ಮೊದ್ಲೇ ಇಲ್ಲಿರೋ ಈ ಗುಂಡಿಲಿಟ್ಟು ಇದ್ರ ಮೇಲೆ ಈ ಹಗ್ಗ ಕಟ್ತೀನಿ. ಟೈಮ್ ನೋಡ್ಕೊಂಡು ನಾನು ಈ ಹಗ್ಗನ ಎಳಿತೀನಿ. ಹೀಗೆ ಪ್ರತಿದಿನ ಏನಾದ್ರೂ ಅಶುಭ ಆಗ್ತಾನೆ ಇರತ್ತೆ. ಕೊನೆಗೆ ಏನೋ ಕೇಡಾಗ್ತಿದೆ ಅಂದ್ಕೊಂಡು ಈ ಮದ್ವೆ ನಿಲ್ಸೋದೇ ಒಳ್ಳೇದು ಅಂತಾರೆ. ಮದ್ವೆ ನಿಂತ್ ಹೋಗತ್ತೆ. ಏನೋ ಅನ್ಕೊಂಡಿದ್ದೀರಿ? ನಿಮ್ದು ಮಣ್ಣಿನ ತಲೆ ಅಲ್ಲ, ನನ್ ವಜ್ರದ ಗಣಿ. ನಾಳೆ ಚಪ್ರ ಕೆಳಗ್ ಬೀಳೋಕೆ ಈ ಗುಂಡಿ ತೋಡಿದ್ದೀನಿ. 5 ದಿನಕ್ಕೆ ಆ ನಿತ್ಯ ಶವನ ಮಣ್ಣ್ ಮಾಡಕ್ಕೆ ಗುಂಡಿ ತೋಡ್ತೀನಿ. ಮಣ್ಣು ಹಾಕೋದಿಕ್ಕೆ ನೀನ್ ಸಿದ್ಧವಾಗಿರೋ. ಆ ಮುಹೂರ್ತಕ್ಕೋಸ್ಕರನೇ ಯಾವಾಗ ಬರುತ್ತೋ ಅಂತ ಎದ್ರು ನೋಡ್ತಾ ಇದ್ದೀನಿ. ಹಲೋ ಶ್ರೀನಿವಾಸ್ ಅವರೇ. ಹಲೋ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮಸ್ತೆ. ನಮಸ್ತೆ. ಕರೀತಿದ್ ಹಾಗೆ ಬಂದ್ಬಿಟ್ರು. ಭೇಟಿಯಾಗಿ ಊಟ ಸಿಗತ್ತೆ ಅಂದ್ಕೊಂಡಿರ್ಬೇಕು. ಹಾಯ್ ಶ್ರೀನಿವಾಸ್ ಅವ್ರೆ. ಬಿಡು ಮಾಡ್ಕೊಂಡು ಬಂದ್ಬಿಟ್ರಾ? ಲೈಫಲ್ಲಿ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇನ್ನು ಮುಂದೆ ಕೆಲವು ಕರೆಯನ್ನ ತಪ್ಪದೆ ಒಪ್ಕೋಬೇಕು ಅಂದ್ಕೊಂಡಿದ್ದೀನಿ. ಯು ಆರ್ ಮೋಸ್ಟ್ ವೆಲ್ಕಮ್ ಶ್ರೀನಿವಾಸ್ ಅವರೇ. ನಾವು ನಿಮ್ ರಿಲೇಟಿವ್ಸ್ ಅನ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇರೋ ರಿಲೇಟಿವ್ಸೇ ಗೌರವ ಮರ್ಯಾದೆ ಇಲ್ದೆ ಸಾಯ್ತಿದ್ರೆ ಮತ್ತೆ ಹೊಸ ರಿಲೇಷನ್ ಬೇರೆ. ಹೌದು, ನೀವು ನಮ್ ಸಂಬಂಧಿಕರೇ. ಥ್ಯಾಂಕ್ ಯು ವೆರಿ ಮಚ್. ಜೈಲಿದ್ದಾನೆ? ರೆಡಿ ಆಗ್ತಿದ್ದಾನೆ. ನಾಣಿ ಸರ್, ಸಾರ್ನ ಜೈ ಹತ್ರ ಕರ್ಕೊಂಡು ಹೋಗು. ಓಕೆ ಸರ್, ಬನ್ನಿ ಸರ್. ನಿತ್ಯ, ಯಾರು ಬಂದಿದ್ದಾರೆ ನೋಡು. ಅಂಕಲ್, ಯಾವಾಗ ಬಂದ್ರಿ? ಏನ್ ಅಂಕಲ್ ಹಾಗೆ ನೋಡ್ತಿದ್ದೀರಾ? ಇದು ನೀವೇ ಗಿಫ್ಟ್ ಆಗಿ ಕೊಟ್ಟಿರೋ ಸೀರೆ. ಅದೇ ನೋಡ್ತಿದ್ದಮ್ಮ. ಇವತ್ತಿಗೆ ಅಂತ ನೀವು ತಗೊಂಡಿರೋ ಎಷ್ಟೋ ಸೀರೆ ಇರುವಾಗ ನಾನ್ ಕೊಟ್ಟಿರೋ ಸೀರೆನೇ ಯಾಕೆ ಕೊಟ್ಕೊಂಡೆ ಅಂತ. ಯಾಕಂದ್ರೆ ಅದು ಒಳ್ಳೆ ಮನಸ್ಸಿಂದ ನೀವು ಕೊಟ್ಟಿರೋ ಸೀರೆ, ಅದಕ್ಕೆ. ಹೌದಂಕಲ್, ಒಬ್ಬ ತಂದೆ ತರ ಅಂದ್ಕೊಂಡು ನೀವ್ ಈ ಸೀರೆ ಕೊಟ್ರಿ. ಹೊಸ ಜೀವನನ ಶುರು ಮಾಡೋ ಮದ್ವೆ ಹುಡುಗಿಗೆ ಇದಕ್ಕಿಂತ ಒಳ್ಳೆ ಕಾಣಿಕೆ ಇನ್ನೇನಿರುತ್ತೆ? ಏನಾಯ್ತು ಅಂಕಲ್?
ನನ್ ಮಗಳಿಗೋಸ್ಕರ ಸೀರೆ ತಗೊಂಡೆ, ಮತ್ತೆ ಈ ಮಗಳಿಗೋಸ್ಕರ ಸೀರೆ ಕೊಡಿಸ್ದೆ. ಆ ಮಗಳಿಗಿಂತ ಮೊದಲು ಈ ಮಗಳು ನಾನು ಕೊಟ್ಟಿರೋ ಸೀರೆಯಲ್ಲಿ ಕಾಣಿಸ್ಕೊಂಡ್ಲು. ಆ ಮಗಳನ್ನ ನೋಡ್ದ ಹಾಗೆ ಅನ್ನಿಸ್ತಿದೆ. ಮಗ್ನೆ ಜೈ, ನಿತ್ಯ ಇಬ್ರು ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿಮ್ಮ. ನೀನ್ ತುಂಬಾ ಅಂದವಾಗಿದ್ಯಾ ನಿತ್ಯ. ನಾನ್ ಯಾವತ್ತೂ ಹೀಗೆ ಇರೋದು. ಇವತ್ತಿನ್ನೂ ಅಂದವಾಗಿ ಕಾಣಿಸ್ತಿದ್ಯಾ. ಇನ್ ಸಾಕು, ಎದ್ದೇಳಿ. ನಿತ್ಯ, ಡ್ಯಾಡ್ ಮತ್ತೆ ಚಿಕ್ಕಮ್ಮನ ಆಶೀರ್ವಾದನೂ ತಗೊಳ್ಳೋಣ. ಬನ್ನಿ ಚಿಕ್ಕಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ. ಅದಕ್ಕೆ ಮುತ್ತು ಕೊಡ್ಬೇಕು ಅನಿಸ್ತಿದೆ. ಕೊಡ್ಲಾ? ನಿಮ್ ಮಾಮ್ ಬ್ಲೆಸಿಂಗ್ಸ್ ತಗೊಳ್ಳೋಣ ಬಾ. ಪ್ಲೀಸ್ ಒಂದ್ಸಲ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿನ್ನನ್ ಹೀಗ್ ನೋಡ್ತಿದ್ರೆ ಹಾಗೆ ಆಗ್ತಿದೆ. ಕರ್ಮ ಕರ್ಮ. ಜೈ, ನಿತ್ಯ, ಹೇಳಿ. ಮಾವ ಅತ್ತೆ ಉಳ್ದಿದ್ದಾರೆ, ಅವ್ರ ಆಶೀರ್ವಾದನೂ ತಗೊಳ್ಳೋಣ. ಹುಚ್ಚಿ ಹಿಡಿತಿದೆ ನಿತ್ಯ. ಫಿದಾ ಆಗ್ಬಿಟ್ಟೆ. ಪ್ಲೀಸ್. ನಿಮ್ಗೆ ಚೂರು ಬುದ್ಧಿ ಇಲ್ಲ, ಹೋಗ್ರಿ. ಇನ್ಯಾರು ಇಲ್ವಾ? ಎಲ್ರದ್ದು ಆಯ್ತು ಜೈ. ಚಪ್ರ ಹಾಕೋಕ್ ಟೈಮ್ ಆಯ್ತು, ನಡೀರಿ. ಹೌದೌದು, ಟೈಮ್ ಹತ್ರ ಬರ್ತಿದೆ. ನಾನು ಏರ್ಪಡೆಲ್ಲ ಮಾಡ್ತೀನಿ. ಚಪ್ರದ ಕಾರ್ಯಕ್ಕೆ ಎಲ್ಲ ಸಿದ್ಧನಾ? ಎಲ್ಲ ಸಿದ್ಧ. ಅವ್ರು ಬರೋದಿಕ್ಕೆ ಕಾಯ್ತಾ ಇದ್ದೀವಿ. ದುರ್ಮುಹೂರ್ತಕ್ಕೆ ಇನ್ನ ಕೆಲವೇ ನಿಮಿಷ ಉಳಿದಿದೆ. ಜನರಲ್ ಆಗಿ ಸಾರೇ ನೋಡ್ತಾರೆ ಸರ್. ಫೋನ್ ರಿಂಗ್ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ. ಸರಿ ಸರ್. ಹಲೋ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಸರ್ವದೇವತಾಭ್ಯೋ ನಮಃ. ಅಮ್ಮ, ಅಚ್ಚಿತೆ ತಗೊಳ್ಳಿ. ತಗೋ ಜೈ. ಓಂ ಗಣಾನ
ಏನ್ ಮೇಡಮ್? ಸಾರಿ, ಏನಿಲ್ಲ. ಹಲೋ ಜೈ. ಓ ಗುಡ್, ಸರಿ, ಓಕೆ ಜೈ, ಬಾಯ್. ಹೆದ್ರು ಅಂತದೇನು ಇಲ್ಲ ಅಜ್ಜಿ, ಚಿಕ್ಕ ಗಾಯನಂತೆ, ಬ್ಯಾಂಡೇಜ್ ಹಾಕ್ಸಿ ಮನೆ ಕರ್ಕೊಂಡ್ ಬರ್ತಿದ್ದಾನೆ. ಆ ಹುಡ್ಗಿ ವಿಷಯ ಅಲ್ಲ, ಮೊದ್ಲು ಈ ಮನೆ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ. ಈಗ ಅದಕ್ಕೇನಾಗಿದೆ ಚಂದ್ರಿಕಾ? ಮೊದಲನೇ ದಿನಾನೇ ಹೀಗಾದ್ರೆ ಇನ್ನೂ ಮದ್ವೆ ಮುಗಿಯೋದ್ರೊಳಗಡೆ ಇನ್ನೇನೇನ ಅರ್ಥ ಆಗುತ್ತೋ, ಈ ಮದ್ವೆನೇ ನಡೆಯುತ್ತೋ ಇಲ್ವೋ? ಚಂದ್ರಿಕಾ, 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 ನನ್ ಮೇಲೆ ಕೂಗಾಡೋದಲ್ಲ ಅಜ್ಜಿ, ಬೇಕಾದ್ರೆ ಪುರೋಹಿತ್ರನ್ನೇ ಕೇಳಿ. ಪುರೋಹಿತ್ರೆ, ನೀವೇ ಹೇಳಿ, ಚಪ್ರದ ಕಾರ್ಯ ನಿಂತಿದ್ದು ಒಳ್ಳೇದಾ ಕೆಟ್ಟದ್ದ? ಒಂದ್ ರೀತಿಲಿ ಅಶುಭಾನೇ ಸ್ವಾಮಿ. ಆದ್ರೆ ಒಂದ್ ರೀತಿಲಿ ಯೋಚನೆ ಮಾಡಿದ್ರೆ ಈ ಮದ್ವೆಗೆ ಏನೋ ದೋಷ ಇತ್ತು ಅನ್ಸತ್ತೆ. ಅದು ಈ ರೀತಿಯಾಗಿ ದೂರ ಆಗಿದೆ. ಎರಡೂ ಕುಟುಂಬನೂ ಸೇರಿ ಮದ್ವೆ ಶಾಸ್ತ್ರ ಮಾಡೋದು ತಪ್ಪು ಅಂತೀರಾ? ಸುಮ್ನೆ ಹೇಳ್ತಿಲ್ಲಮ್ಮ, ವಧುವರರ ಜಾತಕದ ಪ್ರಕಾರ ಅದೇ ಶ್ರೇಯಸ್ಸು ಅಂತೀನಿ. ಜನಾರ್ದನ್, ಕೇಳ್ದಿಯಲ್ಲ, ಉಳಿದಿರೋ ಶಾಸ್ತ್ರ ಎಲ್ಲ ಒಟ್ಟಿಗೆ ನಡೆಯೋ ಹಾಗೆ ಏರ್ಪಾಡ್ ಮಾಡೋ. ಸರಿ ಅಜ್ಜಿ, ನಮ್ಮನೇನೋ ಅಥವಾ ಅವ್ರ ಮನೇನೋ ಬೇಡ, ನಮ್ ಫಾರ್ಮ್ ಹೌಸ್ ಅಲ್ಲೇ ಮಾಡೋಣ. ಅಲ್ಲಾದ್ರೆ ಅತಿಥಿಗಳಿಗೆಲ್ಲ ಸರಿ ಹೋಗೋಷ್ಟು ಸೌಕರ್ಯ ಇದೆ. ಹಾಗಾದ್ರೆ ಎಲ್ರಿಗೂ ಮದ್ವೆ ಶಾಸ್ತ್ರ ಅಲ್ಲೇ ನಡೆಯೋದು ಅಂತ ಹೇಳು. ಅತಿಥಿಗಳೆಲ್ಲ ಅಲ್ಲಿಗೆ ಬರ್ಬೇಕು ಅಂತ ಸುದ್ದಿ ತಿಳಿಸು. ನನ್ನ ಮಗಳು ಇಲ್ದೇ ಇರೋ ಮನೆಯಲ್ಲಿ ಯಾವ ಶುಭ ಕಾರ್ಯನೂ ನಡೀಬಾರ್ದು. ವೇದಿಕೆ ಯಾವುದೇ ಆದ್ರೂ ಆ ನಿತ್ಯನ್ಗೆ ಅದು ಸ್ಮಶಾನನೇ. ಆ ನಿತ್ಯನ ಸಾಯಿಸಿ ನಮ್ ಸ್ವಪ್ನನ ವೆಲ್ಕಮ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ. ಇಂಜೆಕ್ಷನ್ ಕೊಟ್ಟಿದ್ದೀನಿ, 2 ದಿನದಲ್ಲಿ ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್, ನಮ್ ಮೇಡಮ್ ಈಗಲೇ ಮನೆಗೆ ಹೋಗ್ಬೋದಲ್ಲ? ಹ್ಯಾಪಿಯಾಗಿ ಹೋಗ್ಬೋದು. 2 ಡೇಸ್ ಈ ಮೆಡಿಸಿನ್ ಕೊಟ್ಬಿಡಿ. ಆಗ್ಲಿ ಮೇಡಮ್. ಸರ್, ನಾನು ಹೋಗಿ ಬಿಲ್ ಕಟ್ಟಿ ಮೆಡಿಸಿನ್ ತರ್ತೀನಿ, ನೀವು ಸಾರು ಮೇಡಮ್ ಬಂದ್ಬಿಡಿ. ಬಾರಮ್ಮ, ಕಾರ್ ಹತ್ರ ವೇಟ್ ಮಾಡೋಣ. ಹುಷಾರು. ಪರವಾಗಿಲ್ಲ ಅಂಕಲ್. ಹಲೋ ಶ್ರೀನಿವಾಸ್ ಅವರೇ, ಚೆನ್ನಾಗಿದ್ದೀರಾ? ನೀವು? ನಾನ್ ಸುಬ್ರಾವ್ ಅಂತ. ಹಲೋ ಸುಬ್ರಾವ್, ತುಂಬಾ ದಿನಗಳ ನಂತರ ಸಿಕ್ಕಿದ್ದೀರಾ, ಹೇಗಿದ್ದೀರಾ? ಒಂದ್ ನಿಮಿಷ ನಾನಿ, ನೀವಿಬ್ರು ಕೆಳಗಡೆ ಹೋಗಿರಿ, ನಾನು ಬರ್ತೀನಿ. ಬನ್ನಿ ಮೇಡಮ್. ಅಯ್ಯೋ ಮಾಮ್,
ಅವ್ರು ಕೂಡ ಇವಾಗ್ಲೇ ಬರ್ಬೇಕಾ? ಪರ್ಫೆಕ್ಟ್. ಈ ಮ್ಯಾಟರ್ ಸಾಕು. ನಾಳೆ ಎಲ್ಲ ನ್ಯೂಸ್ ಪೇಪರಲ್ಲೂ ಬರುತ್ತಲ್ಲ? ಲೋಕಲ್ ನ್ಯೂಸ್ ಜೊತೆ ನ್ಯಾಷನಲ್ ನ್ಯೂಸ್ ಪೇಪರ್ಗೂ ಕೊಟ್ಟಿದ್ದೀನಿ ಸರ್. ಎಲ್ಲದ್ರಲ್ಲೂ ಬರತ್ತೆ. ಗುಡ್. ನಾಳೆಯಿಂದ ನಿನ್ ಫೋನ್ ಯಾವಾಗ್ಲೂ ಆನ್ ಅಲ್ಲೇ ಇರಬೇಕು. ಆಗ್ಲಿ ಸರ್. ಯಾವ ಕ್ಷಣನಾದ್ರೂ ತುಳಸಿಯಿಂದ ಕಾಲ್ ಬರಬಹುದು. ಯಾಕಂದ್ರೆ ಅವಳಿಗೋಸ್ಕರ ಹುಡುಕೋದು ಈ ಪ್ರಪಂಚದಲ್ಲಿ ನಾನೊಬ್ಬನೇ ಅಂತ ಅವಳಿಗೂ ಕೂಡ ಗೊತ್ತು. ಅವಳು ಕೂಡ ನನಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಆ ತುಳಸಿ ನಿಮ್ಗೆ ಏನಾಗ್ಬೇಕು ಸರ್? ನನ್ ತಂಗಿ ಇದ್ದ ಹಾಗೆ. ಅದಕ್ಕಿಂತ ಹೆಚ್ಚು ಏನೂ ಹೇಳಕ್ಕಾಗಲ್ಲ. ಅವ್ರನ್ ಬಿಟ್ರೆ ನಿಮ್ಗೆ ಯಾರು ಬಂಧುಗಳಿಲ್ವಾ ಸರ್? ಇಲ್ಲ ಇಲ್ಲ, ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದಿಲ್ಲ. ನೀನು ಯಾವತ್ತೂ ಕೇಳಬೇಡ. ಸಾರಿ ಸರ್. ಮತ್ತೆ ಹೇಳ್ತಿದ್ದೀನಿ, ತುಳಸಿ ಬಿಟ್ಟು ಇನ್ಯಾರು ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡಬೇಡ. ತುಳಸಿ ಕಾಲ್ ಮಾಡುತ್ತಿದ್ದ ಹಾಗೆ ನನ್ನ ಕಾನ್ಫರೆನ್ಸ್ ಹಾಕು. ಯು ಕ್ಯಾನ್ ಗೋ. ಗುಡ್ ನೈಟ್ ಸರ್. ಈ ನೈಟ್ ನಿಜವಾಗ್ಲೂ ನನಗೆ ಗುಡ್ ನೈಟೇ. ಅಯ್ಯೋ, ಬಂದ್ಬಿಟ್ಟು ಬೇಗ ಬನ್ರಿ. ಭಾವ ಎಲ್ಲಿ ಚಂದ್ರಿಕಾ? ಅದು ಇಲ್ಲೇ ಇದ್ರು. ಇಲ್ಲಿದ್ದೀನಿ ಬಾ. ಇಲ್ಲೇ ಇದ್ದಾರಲ್ಲ. ಇಲ್ಲೇ ಇದ್ದೀರಾ? ನಾಣಿ ಸರ್, ಎಲ್ಲರ ಲಗೇಜ್ ಕಾರಲ್ಲಿ ಇಟ್ಟಾಯ್ತಾ? ಎಲ್ರ ಲಗೇಜ್ ಆಗ್ಲೇ ಕಾರಲ್ಲಿ ಇಟ್ಟೆ ಸರ್. ಬೇಗ ಹೊರಡೋಣ, ಇಲ್ಲಾಂದ್ರೆ ರಾಹುಗಾಲ ಬಂದ್ಬಿಡುತ್ತೆ. ಹೌದು, ಎಲ್ಲರೂ ಬೇಗ ಕಾರ್ ಹತ್ತಿ. ಆಂಟಿ, ನಿತ್ಯ ನನ್ ಕಾರಲ್ಲಿ ಬರ್ತಾಳೆ. ಸರಿ ಜೈ, ಹೋಗು ನಿತ್ಯ. ಬಾ ನಿತ್ಯ. ಇರಮ್ಮ, ಅವ್ರವ್ರದೇ ಕಾರ್ ಇರುವಾಗ ನಿನ್ ಕಾರಲ್ಲಿ ನಿತ್ಯ ಯಾಕೆ ಜೈ? ಮದುವೆ ಆಗೋರು ಒಟ್ಟಿಗೆ ಬಂದ್ರೆ ತಪ್ಪೇನತ್ಗೆ? ಏನೋ ತೊಂದ್ರೆ ಇದೆ ಅಂತಾನೆ ಅಲ್ವಾ ಗುಡಿಲಿ ಪೂಜೆ ಮಾಡಕ್ ಕೊಟ್ಟಿರೋದು? ಆ ಶಾಸ್ತ್ರ ಮುಗಿಯೋ ತನಕ ಬೇರೆ ಬೇರೆ ಇರೋದ್ ಬೇಡವಾ? ಒಟ್ಟಾಗಿರ್ಬೇಕು ಅಂತ ಪೂಜೆ ಮಾಡುವಾಗ ಬೇರೆ ಯಾಕಿರ್ಬೇಕು ಅತ್ತೆ? ನಾನ್ ಹೇಳ್ದೆ ಈ ಮದ್ವೆ ಕೆಲ್ಸನ ಬೀಗ್ರ ಜೊತೆ ಸೇರಿ ಮಾಡ್ಬಾರ್ದು ಅಂತ. ನಾನ್ ಬೇಡ ಅಂದ್ರೂ ಕೇಳ್ದೆ ಚಪ್ರ ಹಾಕೋ ಶಾಸ್ತ್ರ ಒಟ್ಟಿಗೆ ಮಾಡಿದ್ರಿ. ಆಮೇಲೆ ಏನಾಯ್ತು ನೀವೇ ನೋಡಿದ್ರಲ್ಲ. ಪುರೋಹಿತರು ಹೇಳ್ದಾಗೆ ಮಾಡಿದ್ದು. ಆ ವಿಘ್ನ ಎಲ್ಲ ದೂರ ಮಾಡೋಕೆ ಈ ಪೂಜೆ ಅಲ್ವಾ? ಯಾರು ಪುರೋಹಿತರು ಹೇಳಿದ್ರೆ ಕೇಳ್ತೀರಾ? ಅದೇ ಈ ಮನೆ ಹೆಣ್ಮಗ್ಳು ಒಳ್ಳೇದ್ ಹೇಳಿದ್ರೆ ಕೇಳಲ್ಲ. ರಾವ್ ಕಾಲ ಹತ್ರ ಬರ್ತಿದೆ, ಈಗ ಈ ಡಿಸ್ಕಷನ್ ಯಾಕೆ ಮೇಡಮ್? ನಾನ್ ಹೇಳ್ತಿರೋದು ಕೂಡ ಈ ಮನೇಲಿ ಕೆಟ್ಟದ್ದು ನಡಿಬಾರ್ದು ಅಂತ. ಸರಿ ಸರಿ, ಇವ್ರು ಯಾಕೋ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ನಾವ್ಯಾಕ್ ಬೇಡ ಅನ್ನೋದು ಜೈ. ಜೈ, ಇನ್ನು ನಿತ್ಯ ನಿನ್ ಜೊತೆಗೆ ಟ್ರಾವೆಲ್ ಮಾಡ್ತಾಳೆ. ಮದ್ವೆ ಆದ್ಮೇಲೆ ನಿನ್ ಜೊತೆಗೆ ಇರ್ತಾಳೆ. ನಾನು ಆಗ್ಲೇ ಅವಳನ್ನ ಮಿಸ್ ಮಾಡ್ಕೋತಿದ್ದೀನಿ. ಅವಳನ್ನ ಪರ್ಮನೆಂಟ್ ಆಗಿ ಮಿಸ್ ಮಾಡ್ಕೊಳ್ಳಿ ಅನ್ನೋದೇ ಅಲ್ವಾ ನಮ್ ಪ್ರಯತ್ನ. ಸೊ ನಿನ್ ಅತ್ತೆನೂ ಯಾಕೋ ಹೀಗ್ ಮಾತಾಡ್ತಿದ್ದಾರೆ. ಇದನ್ನ ನಾನು ನೀನು ನಮ್ದೇ ಇದ್ರು ಅವ್ರಿಗಿಂತ ಸೆಂಟಿಮೆಂಟ್ಸ್ ಇರುವಾಗ ನಾವ್ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೌದು ಜೈ, ರೂಪ ಅವ್ರು ಅನ್ಕೊಂಡಿರೋದು ಕರೆಕ್ಟೇನೆ. ನಮ್ಮವ್ರು ಅಂದ್ಕೊಂಡಿರೋರು ನಮ್ ಕ್ಷೇಮನೇ ಬಯಸ್ತಾರೆ. ನಮ್ಮವ್ರು ಅನ್ನೋ ಫೀಲಿಂಗ್ ನಿಮ್ಗಿದ್ರೆ ತಾನೆ ಸರಿ. ಅವ್ರವ್ರ ಇಷ್ಟ. ಅತ್ತೆ, ಇಟ್ಸ್ ಓಕೆ. ನಿಮ್ ಮಾತನ್ನ ನಾನು ಒಪ್ಕೋತೀನಿ. ನಿತ್ಯ ನಡಿ, ಗುಡಿಲ್ ಸಿಗೋಣ. ನಡಿ ನಡಿ. ಹ್ಯಾಪಿ ಜರ್ನಿ ರೂಪ. ಆ ಕಾರ್ ಹಿಂದೆನೆ ಹೋಗಿ. ಬನ್ನಿ ಸರ್, ಇವರೇ ನೋಡಿ. ಎಲ್ಲಯ್ಯ ತುಳಸಿ? ಇಲ್ಲೇ ಇರ್ಬೇಕು ಸರ್. ಈ ರೂಮಲ್ಲಿ ಅವ್ರು ಪೇಷಂಟ್ ಆಗಿದ್ರು. ರಾಸ್ಕಲ್, ದುಡ್ಡು ತಗೊಂಡು ನಾಟಕ ಆಡ್ತಿದ್ಯಾ? ನಿಜ ಸರ್, ನಿಮ್ಮಂತ ದುಡ್ಡಿರೋರಿಗೆ ನಾನ್ ಯಾಕೆ ಸುಳ್ಳು ಹೇಳಿ ಸರ್? ಬೇಕಾದ್ರೆ ಈ ಆಕ್ಸಿಜನ್ ಮಾಸ್ಕ್, ಸಲೈನ್ ನೋಡಿ ಸರ್. ಈ ಬೆಡ್ ಮೇಲೆನೆ ಅವರಿದ್ರು ಸರ್. ಮತ್ತೆಲ್ಲಿಗೆ ಹೋಗಿರ್ತಾಳೆ? ಮೆಡಿಸಿನ್ ತರಕ್ ಹೊರಗೆ ಹೋಗಿರ್ಬೇಕು ಸರ್. ಬನ್ನಿ ನೋಡೋಣ ಸರ್. ಸರಿ ಬಾ. ಓಕೆ ಮಾಮ್, ಅಷ್ಟು ಬೇಕು ಅಂದ್ರೆ ಒಂದು ಪಿಕ್ ತೆಗೆದು ಕಳಿಸ್ತೀನಿ. ಅದ್ರಲ್ಲೇ ಮ್ಯಾನೇಜ್ ಮಾಡೋಕ್ ಹೇಳು. ಏನಾದ್ರೂ ಒಂದ್ ಮಾಡು ನಿತ್ಯ. ಗಂಗಾ ತುಂಬಾ ಹೆದರ್ಕೋತಿದ್ದಾಳೆ. ಜಸ್ಟ್ ಅ ಮಿನಿಟ್, ಈಗ್ಲೇ ಫೋಟೋ ತೆಗೆದು ಕಳಿಸ್ತೀನಿ. ಲೈನಲ್ಲೇ ಇರು. ಹಾ.
ಮಾಮ್ ಅವಳು ರೂಮಲ್ಲಿ ಕಾಣ್ತಿಲ್ಲ. ಬೇಡ 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 ಹೇಳ್ಸೋದ್ ಬೇಡ. ನಿದ್ರೆ ಮಾಡ್ಲಿ ಬಿಡು. ನಿದ್ರೆ ಮಾಡೋರ್ದು ಫೋಟೋ ತೆಗಿಬಾರ್ದು. ಗಂಗಾ, ನಿಮ್ಮಮ್ಮ ನಿದ್ರೆ ಮಾಡ್ತಿದಾರಂತೆ. ಅವ್ರಿಗೆ ಎಚ್ಚರ ಆದ್ಮೇಲೆ ನಿತ್ಯ ಫೋಟೋ ತೆಗೆದು ಕಳಿಸ್ತಾಳೆ, ಸರಿನಾ? ಗೋ ಅಂಡ್ ಸರ್ಚ್ ಬೇಬಿ, ಡೋಂಟ್ ಲೀವ್ ಹರ್, ಗೋ. ಡೋಂಟ್ ವರಿ ಮಾಮ್, ನೀನೇನು ಟೆನ್ಷನ್ ಪಡ್ಬೇಡ. ನನ್ನಿಂದ ತಪ್ಪಿಸ್ಕೊಂಡು ಅವಳು ಎಷ್ಟು ದೂರ ಓಡ್ ಹೋಗ್ತಾಳೋ ನಾನು ನೋಡ್ತೀನಿ. ಎಲ್ಲೇ ಹೋದ್ರೂ ಎಳ್ಕೊಂಡ್ ಬರ್ತೀನಿ. ಬಾಯ್ ಬಾಯ್. ಏಯ್ ತುಳಸಿ, ಎಲ್ ಸತ್ಯ ನೀನು?